ನೀವು ನೀರು ಹಾಕಿ ತೊಳೆದ್ರೂ ಹೋಗದಿರೋಂಥ ಅದ್ಭುತವಾದ ಹೇರ್ ಡೈ. ಇದು ಕೆಮಿಕಲ್ ಫ್ರೀ ಹೇರ್ ಡೈ. ಇದು ಒಂದು ಸಲ ಹಚ್ಚಿದ್ರೆ ಸಾಕು, ನಿಮಗೆ ಜನ್ಮದಲ್ಲಿ ಬಿಳಿ ಕೂದಲು ಬರೋಲ್ಲ. ವಿತ್ ಲೈಫ್ ಪ್ರೂಫ್ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ನಾನು ನೀರು ಹಾಕಿ ತೊಳಿತಾನೇ ಇದ್ದೀನಿ, ಡೈ ಎಲ್ಲಾದರೂ ಹೋಗ್ತಾ ಇದೆಯಾ. ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಅಯ್ಯೋ ಇದು ಹಾಕಿದ ತಕ್ಷಣ, ನೀರು ಹಾಕಿದ ತಕ್ಷಣ ಡೈ ಹೋಗ್ಬಿಡುತ್ತೆ ಅಂತ. ಸೊ ನಿಮ್ಮ ಎದುರಿಗೆ ನೀರು ಹಾಕಿ ತೊಳಿತಿದ್ದೀನಿ, ಎಲ್ಲಾದರೂ ಡ್ರೈ ಹೋಗ್ತಿದೆಯಾ ಹೇಳಿ. ಈಗಾಗಲೇ ಇಂಟ್ರಡಕ್ಷನ್ ನೋಡಿದ್ದೀರಾ, ನೀರು ಹಾಕಿ ತಿಕ್ಕಿದ್ರೂ ನಿಮ್ಮ ಹೇರ್ ಡೈ ಹೋಗಿಲ್ಲ. ಅಂಥ ಅದ್ಭುತವಾದ ಹೋಮ್ ಮೇಡ್ ಆಯುರ್ವೇದಿಕ್ ಹೇರ್ ಡೈ. ಅದನ್ನು ಮಾಡೋದಕ್ಕೆ 5 ಪದಾರ್ಥಗಳು ಬೇಕು. ಅದು ಏನೇನು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಸುಮಾರಷ್ಟು ನಿನ್ನೆ ಆದಮೇಲೆ ನನಗೆ ಸುಮಾರಷ್ಟು ವಾಟ್ಸಪ್ಪಲ್ಲಿ ಕಮೆಂಟ್ಸ್ ಬಂತು, ಹೇಮಾ ನಮಗೆ ಬೇಕು ಅಂತ. ಸೊ ಆ್ಯಸ್ ಎ ಪ್ರಿಯಾರಿಟಿ ಒಂದು 10 ಆರ್ಡರ್ನ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದೀನಿ, ಅವ್ರಿಗೆಲ್ಲ ಡಿಸ್ಪ್ಯಾಚ್ ಆಗ್ತಿದೆ. ಅದನ್ನು ನಾನು ನಿಮ್ಮ ಜೊತೆ ಶೂಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಅದಕ್ಕೆ ಮುಂಚೆ ಚಿಕ್ಕ ಟಿಪ್ಸ್ ಇದೆ, ಅದನ್ನು ಫಾಲೋ ಮಾಡಿ. ಇವತ್ತು ನಾನು ತೋರಿಸ್ತೀನಿ ನಿಮಗೆ ಟೆಂಪರವರಿ ಹೇರ್ ಡೈ. ಇವಾಗ ಯಾವುದೋ ಒಂದು ಮದುವೆ, ಒಂದು ಫಂಕ್ಷನ್ಗೆ ಹೋಗಬೇಕು ಆಯಿತಾ, ಇವತ್ತು ಇನ್ವಿಟೇಷನ್ ಕೊಟ್ಬಿಟ್ಟಿದ್ದಾರೆ, ನಾಳೆ ನೀವು ಹೋಗಬೇಕು. ಸೊ ಆವಾಗ ನೀವೆದ್ದು ಡೈ ಹಾಕಿ ಆ ಡೈಯಲ್ಲೆಲ್ಲ ಹೋಗಿ ಕೆಮಿಕಲ್ ಹೇರ್ ಡೈ ಆಯಿತಾ, ಆಮೇಲೆ ಅದೊಂದು ಪಜೀತಿಯಾಗಿ ಅದನ್ನು ಒರೆಸ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಂಡು ಹೋಗೋದಕ್ಕಿಂತ ನಮ್ಮ ಟಚಪ್ ಹೇರ್ ಡೈ ಹಾಕ್ಕೊಂಡು ಹೋಗಿ, ಇನ್ನು 10 ನಿಮಿಷದಲ್ಲಿ ಫಂಕ್ಷನ್ ಅಂದರೆ ನೀವು ರೆಡಿ ಇರ್ತೀರ. 10 ನಿಮಿಷದಲ್ಲಿ ರೆಡಿ ಆಗ್ತೀರಾ, ಇನ್ಕ್ಲೂಡಿಂಗ್ ಸೀರೆ ಒಡವೆ ಎಲ್ಲ ಹಾಕ್ಕೊಂಡು ನಮ್ಮ ಹೇರ್ ಡೈಸ್ ಜೊತೆಗೆ. ಓಕೆ, ನಾನು ನೀರು ಹಾಕಿ ತೋರಿಸಿದ್ದೀನಿ ನಿಮಗೆ, ಅದು ಹೋಗಲ್ಲ ಅಂತ. ಅದು ಹೇಳ್ತೀನಿ ಯಾವಾಗ ಹೋಗುತ್ತೆ ಅಂತ ಟುವರ್ಡ್ಸ್ ದ ಎಂಡ್ ಆಫ್ ದ ವಿಡಿಯೋ. ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಯಾಕೆಂದರೆ ಗ್ರೇ ಹೇರ್ಸ್ ಅನ್ನೋದು ಇದನ್ನು ನೀವು ಚಿಕ್ಕ ಮಕ್ಕಳಿಂದ ಹಾಕಿ ಏನೂ ಆಗೋಲ್ಲ. ಬಟ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನಿ. ಒಬ್ಬರು ಉಷಾ ಅನ್ನೋರಿಗೆ ಒಂದು ಕಮೆಂಟಿಗೆ ಉತ್ತರ ಕೊಟ್ಬಿಡ್ತೀನಿ. ಯೂಶಲಿ ಬ್ಯಾಡ್ ಕಮೆಂಟ್ಸ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಪಾಪ ಉಷಾ ಅವ್ರಿಗೆ ಕ್ಲಾರಿಟಿ ಕೊಡೋಣ ಅಂತ. ಉಷಾ ಅವರು, ನೀವು ಕೆಮಿಕಲ್ ಇಲ್ಲ ಅಂತ ಹೇಳ್ತೀರಾ, ಬಟ್ ನೀವು ಲಿಪ್ಸ್ಟಿಕ್ ಹಾಕ್ಕೊಂಡಿಲ್ವಾ ಅಂತ ಹೇಳಿದ್ದಾರೆ. ಅವ್ರಿಗೆ ಸುಮಾರು ಜನ ನನ್ನ ಲಿಪ್ ಬಾಮ್ ಕೊಂಡ್ಕೊಂಡಿದ್ದಾರೆ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮಸ್ಟ್ ಕೊಂಡ್ಕೊಂಡಿದ್ದು ನಾಗರತ್ನ ರಮೇಶ್ ಮ್ಯಾಮ್, ಕುಮಾರಸ್ವಾಮಿ ಲೇಔಟ್ ಅವರು, ನಮ್ಮ ಸಬ್ಸ್ಕ್ರೈಬರು. ಅವ್ರಿಗೆ ಲಿಪ್ ಬಾಮ್ ಕೊಟ್ಟಿದ್ದೀನಿ. ಅವ್ರ ಕಮೆಂಟ್ಸ್ ಇಲ್ಲೇ ಇದೆ, ಯಾವಾಗಲೂ ಇರುತ್ತೆ. ಸೊ ಈ ಅದ್ಭುತವಾದ ಲಿಪ್ ಬಾಮ್, ಇಟ್ಸ್ ನಾಟ್ ಮೇಡ್ ಅಪ್ ಆಫ್ ಕೆಮಿಕಲ್, ಬೀಟ್ರೂಟ್ ರಸದಿಂದ ಮಾಡಿರೋದು. ಮತ್ತು ಇನ್ನೊಂದು ಹೋಮ್ ಮೇಡ್ ಇಂಗ್ರೀಡಿಯೆಂಟ್, ಅದು ನಾವು ಹೇಳೋಕ್ಕಾಗಲ್ಲ ಏನು ಅಂತ ಸೋಷಿಯಲ್ ಮೀಡಿಯಲ್ಲಿ. ಸೊ ನನ್ನ ಚಾನಲಲ್ಲಿ ನೋ ಕೆಮಿಕಲ್ ತೋರಿಸಂಗಿದ್ರೆ ಹಾಕ್ಕೊಳ್ಳಿ ಕೆಮಿಕಲ್ ಹೇರ್ ಡೈ ಅಂತ ಹೇಳ್ತೀನಲ್ಲ ಉಷಾ ಅವರೇ. ನೋಡಿ ಇವಾಗ ನೋಡಿ, ನೀವೆಲ್ಲ ನಿಮ್ಮ ಲಿಪ್ಸ್ಟಿಕ್ ಇಷ್ಟು ಈಸಿಯಾಗಿ ಬಂದ್ಬಿಡುತ್ತಾ? ಇಲ್ಲ ಅಲ್ಲ. ದಿಸ್ ಇಸ್ ಲಿಪ್ ಬಾಮ್, ನಾಟ್ ಲಿಪ್ಸ್ಟಿಕ್. ಸೊ ಕಮೆಂಟ್ ಮಾಡುವಾಗ ಒಂದು 4-6 ಸಲ ಯೋಚನೆ ಮಾಡಿ ಅಲ್ವಾ. ದಿನ ಹೇಮಾ ಇಷ್ಟು ಶೈನಿಂಗ್ ಹಾಕೋತಾಳೆ ಅಂದರೆ ಅವಳು ಲಿಪ್ಸ್ಟಿಕ್ ಆ ಥರ ಮಾಡ್ಕೊಂಡಿರಲ್ಲ, ಇದು ಲಿಪ್ ಬಾಮ್ ಆ ಥರ ಮಾಡ್ಕೊಂಡಿರ್ತಾಳೆ. ಓಕೆ ಫೈನ್. ದಿಸ್ ಇಸ್ ಅ ಹೋಮ್ ಮೇಡ್ ಲಿಪ್ ಬಾಮ್. ಸುಮಾರು ಜನ ತೊಗೊಂಡಿದ್ದಾರೆ. ನೆಕ್ಸ್ಟ್ ಉಷಾ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ಇವತ್ತಿನ ವೀಡಿಯೋಲಿ ಸುಮಾರು ಜನ ಕಮೆಂಟ್ ಹಾಕ್ತಾರಲ್ಲ ಉಷಾ ಅವ್ರ ಥರ, ನೀವು ಹಿಂಗೆ ಅಂದಿರ ನೀರು ಹಾಕಿದ್ರೆ ಹೊಟ್ಟೋಗುತ್ತೆ, ಇನ್ನೊಂದು ಮಾಡಿದ್ರೆ ಹೊಟ್ಟೋಗುತ್ತೆ ಅಂತ. ಅದಕ್ಕೆ ಪ್ರೂಫ್ ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಟ್ಟೆ ನೋಡಿ. ಹಿಂಗೆ ಮಾಡಿದ್ರೂ ಹೋಗಲ್ಲ, ಏನು ಮಾಡಿದ್ರೆ ಹೋಗುತ್ತೆ ಅಂತ ನಾನೇ ಹೇಳ್ಬಿಡ್ತೀನಿ. ದಿಸ್ ಇಸ್ ಕಾಲ್ಡ್ ಅಸ್ ಟಚ್ ಅಪ್ ಹೇರ್ ಡೈ ಆಯಿತಾ. ದಿಸ್ ಇಸ್ ನಾಟ್ ದ ಪರ್ಮನೆಂಟ್ ಹೇರ್ ಡೈ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಕ್ಲಾರಿಫಿಕೇಷನ್ ಆಫ್ ವರ್ಡ್ಸ್ನ ಕೊಟ್ಬಿಡ್ತೀರಿ. ದಿಸ್ ಇಸ್ ದಿ ಟಚ್ ಅಪ್ ಹೇರ್ ಡೈ. ಅದಕ್ಕೆ ನಿಮಗೆ ಈ ಥರದ್ದು ಸಿಗುತ್ತೆ ಅಂಗಡೀಲಿ, ತಂದಿಟ್ಕೊಳ್ಳಿ ಸ್ಪಾಂಜ್. ಓಕೆ, ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ, ಸುಮಾರಷ್ಟು ಕ್ಲಾರಿಟಿ ಕೊಟ್ಬಿಟ್ಟಿದ್ದೀನಿ. ದಿಸ್ ಇಸ್ ಟಚ್ ಅಪ್ ಹೇರ್ ಡೈ, ದಿಸ್ ಇಸ್ ನಾಟ್ ದ ಪರ್ಮನೆಂಟ್ ಹೇರ್ ಡೈ. ಇದು ಹಚ್ಕೊಂಡು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಹೊರಗಡೆ ಹೋಗ್ಬೋದು ಅಲ್ವಾ, ಕಾಯಂಗೆ ಬೇಡ. ಓಕೆ, ಇವತ್ತಿನ ವೀಡಿಯೋಗೆ ಹೋಗಿ ಮುಂಚೆ ಯಾವ ರೀತಿ ಮಾಡಿದೆ ಅದನ್ನು ಅಂತ ಒಂದು ಸಲ ನೋಡ್ಕೊಂಡ್ಬಂದ್ಬಿಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಫ್ರೆಂಡ್ಸ್, ಇಲ್ಲಿ ಪಾಯಿಂಟ್ಸ್ ಹೇಳ್ಬಿಡ್ತೀನಿ, ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಫಸ್ಟ್ ಪಾಯಿಂಟ್ ಏನು ಅಂದರೆ ಐರನ್ ತವ ಇರಬೇಕು. ಐರನ್ ಬಾಣಲಿ, ತವ, ಪ್ಯಾನು ಏನಾದರೂ ತೊಗೊಳ್ಳಿ. ಇಲ್ಲಿ ನಾನು ಈರುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ. ಈರುಳ್ಳಿ ಸಿಪ್ಪೆಯಲ್ಲಿ ಏನು ಅಂದರೆ ಸಲ್ಫರ್ ಇದೆ. ಇವಾಗ ಆನಿಯನ್ ಬಂದ್ಬಿಟ್ಟು ಅಂದರೆ ಈರುಳ್ಳಿ ಸಲ್ಫರಲ್ಲಿ ತುಂಬ ರಿಚ್ ಇದೆ. ಅದರಲ್ಲೊಂದು ಕಾಂಪೌಂಡ್ ಇದೆ ಕಾಲ್ಡಸ್ ಕ್ರಿಸ್ಟೈನ್ ಅಂತಿದೆ ಆಯಿತಾ. ಏನೇಮ್ಮ ಸಲ್ಫರ್ ಏನು ಮಾಡುತ್ತೆ, ಕ್ರಿಸ್ಟೈನ್ ಏನು ಮಾಡುತ್ತೆ ಅಂದರೆ, ಈ ಸಲ್ಫರ್ ಬಂದ್ಬಿಟ್ಟು ಕೆರಾಟಿನ್ ಕೇಳಿದ್ದೀರಾ ಕೂದಲಲ್ಲಿ, ಅದನ್ನು ಏನು ಮಾಡುತ್ತೆ ಅಂದರೆ ಅದೊಂಥರ ಪ್ರೋಟೀನು ಅಂಶ ಇದ್ದಂಗೆ ಅದು ನಮ್ಮ ಕೂದಲಿಗೆ. ಆಮೇಲೆ ಇದು ಸ್ಟ್ರೆಂಥನ್ಸ್ ದ ಹೇರ್, ಕೂದಲನ್ನ ಗಟ್ಟಿ ಮಾಡುತ್ತೆ ಆಯಿತಾ. ನೆಕ್ಸ್ಟು ಪ್ರೀಮೆಚ್ಯೂರ್ ಏಜ್ ಗ್ರೇಯಿಂಗ್ನ ಕಮ್ಮಿ ಮಾಡುತ್ತೆ ಯಾವುದು, ಈ ಸಲ್ಫರ್ ಅಂಶ ಅಂದರೆ ನಮ್ಮ ಈರುಳ್ಳಿ. ನೆಕ್ಸ್ಟು ಅರಿಶಿನ ಯೂಸ್ ಮಾಡಿದ್ದೀನಿ, ಅದು ಸ್ಟೈನಾಗಿ ಕೆಲಸ ಮಾಡುತ್ತೆ, ಅದು ಅಡುಗೆ ಮನೆ ಅರಿಶಿನ. ನೆಕ್ಸ್ಟು ಕಲೋಂಜಿ ಯೂಸ್ ಮಾಡಿದ್ದೀನಿ, ಅಂದರೆ ಕಪ್ಪು ಜೀರಿಗೆ. ಕಲೋಂಜಿಲಿ ಅಂದರೆ ಕಪ್ಪು ಜೀರಿಗೆ ನಮಗೆ ಥೈಮೋಕ್ವಿನೈನ್ ಅಂತಿದೆ. ಅದ್ರದ್ದು ಸ್ಪೆಷಾಲಿಟಿ ಏನು ಗೊತ್ತಾ, ಗ್ರೇ ಹೇರ್ಸ್, ಬಿಳಿ ಕೂದಲನ್ನ ಕಪ್ಪಗೆ ಮಾಡೋದಕ್ಕೆ, ಕೂದಲು ಸ್ಟ್ರೆಂಥನ್ ಮಾಡೋದಕ್ಕೆ. ಅದರಲ್ಲಿ ಐರನ್ ಇದೆ, ಮೆಗ್ನೀಷಿಯಮ್ ಇದೆ. ಐರನ್ ಇತ್ತು ಅಂದರೆ ನೀವು ಹೇಳಲೇಬೇಡಿ, ನಿಮ್ಮ ಕೂದಲು ಡಬಲ್ 10 ಪಟ್ಟು ಬೆಳೆಯುತ್ತೆ ವಿತ್ ಥಿಕ್ನೆಸ್. ಓಕೆ, ಇಲ್ಲಿ ಬಾದಾಮಿ ಇದೆ. ಇನ್ನು 2 ಪ್ರಾಡಕ್ಟ್ಸ್ನ ನಾನು ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಹೇಳೋಕ್ಕಾಗಲ್ಲ. ಇಟ್ ಈಸ್ ಅ ಸೀಕ್ರೆಟ್ ಆಫ್ ದಿಸ್ ರೆಸಿಪಿ ಆಯಿತಾ.
ಸೊ ಕೆಲವು ಸೀಕ್ರೆಟ್ಸ್ ಇದ್ದೇ ಇರುತ್ತೆ ನಾವು, ಯಾಕಂದರೆ ನಾವು ವಿ ಆರ್ ಮೇಕಿಂಗ್ ಎ ಟಚ್ ಅಪ್ ಡೈ, ಇಟ್ ಇಸ್ ದ ಒರಿಜಿನಲ್ ಟಚ್ ಅಪ್ ಡೈ. ನಿಮ್ಮ ಮಾರ್ಕೆಟಲ್ಲಿ ₹1000 ಕೊಟ್ಟು ತೊಗೊಳೋದಕ್ಕಿಂತ ಕೆಮಿಕಲ್ ಬೇಸ್ಡು ಇದು ಹೋಮ್ ಮೇಡ್ ಮಾಡ್ಕೊಳ್ಳಿ. ಆ 2 ಇಂಗ್ರೀಡಿಯೆಂಟ್ ಐ ವಿಲ್ ನೆವರ್ ಶೇರ್, ಆಯಿತಾ, ವೀಡಿಯೋಲಿ. ಸೊ ಇವಾಗ ಇದು ಕಂಪ್ಲೀಟಾಗಿ ಆರಿದ್ಮೇಲೆ ಒಂದು ಬಾದಾಮಿ ಅಥವಾ ಒಂದು ವಾಲ್ನಟ್, ಇಟ್ಸ್ ಆಪ್ಷನ್, ನಿಮಗೆ ಆಪ್ಷನ್ ಯಾವ್ದು ಬೇಕಾದ್ರೂ ಸುಟ್ಬಿಟ್ಟು ಹಾಕ್ಕೊಳ್ಳಿ. ಇದನ್ನು ಫುಲ್ಲು ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಒಂದು ಫೈನ್ ಶ್ರೀಗಂಧದ ಪೇಸ್ಟ್ ಥರ. ಪೇಸ್ಟ್ ಅಂತ ಹೇಳಲ್ಲ, ಪೌಡರ್ ಅಂತ ಹೇಳ್ತೀನಿ, ಯಾಕಂದರೆ ನೀರಿನ ಅಂಶ ಇಲ್ಲೆಲ್ಲೂ ಇಲ್ಲ. ಸೊ ಇದು ಯಾವಾಗ ಬೇಕಾದರೂ ಅಪ್ಲೈ ಮಾಡಿಕೊಂಡು ವರ್ಷಾನುಗಟ್ಟಲೆ ಇಟ್ಕೊಳ್ಬೋದು, ಏನೂ ಆಗೋಲ್ಲ. ಈಗಾಗಲೇ ಹೇಳ್ದಂಗೆ ಸಲ್ಫರ್ ಇದೆ ಈರುಳ್ಳಿಲಿ, ಥೈಮೋಕ್ವಿನೈನ್ ಇದೆ, ಐರನ್ ಇದೆ, ಮೆಗ್ನೀಷಿಯಮ್ ಇದೆ. ಅರ್ಶಿನ ಬಂದುಬಿಟ್ಟು ಸ್ಟ್ರೈನ್ ಮಾಡುತ್ತೆ, ನಾವೇನು ಹಚ್ಕೊಳ್ತೀವೋ ಅದನ್ನು ಹಿಡ್ಕೊಳುತ್ತೆ. ಈಗ ಅರ್ಶಿನ ಹಚ್ಚಿದ ಕೂದಲು ಉದುರೋಗುತ್ತಾ? ಖಂಡಿತ ಇಲ್ಲ, ಖಂಡಿತ. ಹಂಗಂದರೆ ದಿನಾ ಮುಖಕ್ಕೆ ಹಚ್ಕೋತಾರಲ್ಲ, ಅವ್ರು ಕೂದಲು ಉದುರಬೇಕಲ್ಲ, ವರ್ಷಾನುಗಟ್ಟಲೆ ಯಾಕೆ ತೊಗೊಳುತ್ತೆ ಹೇಳಿ, ಅಲ್ವಾ? ಸೊ ಅದರಿಂದನೇ ಇದನ್ನು ಫೈನ್ ಪೌಡ್ರ್ ಮಾಡಿಕೊಂಡು ಶ್ರೀಗಂಧ ಥರ ಇರಬೇಕು. ಬೇಕಾದ್ರೆ ಮಲ್ಬಟ್ಟೆಯಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ನೀವು ಜರಡಿ ಇಟ್ಕೊಳ್ಬೋದು, ಆಯಿತಾ. ನನಗೆ ಫೈನ್ ಪೌಡ್ರ್ ಬಂದುಬಿಡ್ತು ಮಿಕ್ಸಿಲೇ. ಸೊ ಇದನ್ನು ಅಪ್ಲೈ ಮಾಡಿಬಿಟ್ಟು, ನಾನು ಟಚಪ್ ಹೇರ್ ಡೈ ಎಂದೆ, ಪರ್ಮನೆಂಟ್ ಹೇರ್ ಡೈ ಅಲ್ಲ. ಇದನ್ನು ಕೈಯಲ್ಲಿ ಅಪ್ಲೈ ಮಾಡಿಬಿಟ್ಟು ನೀರು ಹಾಕಿ ತೊಳೆದು ತೋರಿಸ್ತೀನಿ ನಿಮಗೆ, ಅದು ಖಂಡಿತ ಹೋಗೋಲ್ಲ. ನೆಕ್ಸ್ಟ್ ಪಾಯಿಂಟ್ ಟು ಬಿ ನೋಟೆಡ್, ಇದು ಡೆಫಿನೆಟಾಗಿ ಹೋಗಲ್ವ ಹೇಮಾ? ನಾನು ಹೇಳ್ತಿರೋದು ಟಚಪ್ ಹೇರ್ ಡೈ, ಆಯಿತಾ. ನೀವು ತಲೆಗೆ ನೀರು ಹಾಕ್ಕೊಂಡು ತೊಳೆದ್ರೂ ಹೋಗೋಲ್ಲ. ಯಾವಾಗ ಹೋಗುತ್ತೆ ಅನ್ನೋದು, ಏನು ಹಾಕಿ ತೊಳೆದ್ರೆ ಹೋಗುತ್ತೆ ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ನೀಟಾಗಿ ಇದೇ ಥರ ಟಚಪ್ ಸ್ಪಾಂಜ್ ಸಿಗುತ್ತೆ, ಅದನ್ನು ಶೇರ್ ಮಾಡ್ತಿದ್ದೀನಿ. ನೋಡಿ ಚೆನ್ನಾಗಿ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಎಲ್ಲಾದರೂ ಹೋಗ್ತಿದ್ಯಾ? ಒಂಚೂರು ಅಳ್ಳಾಡ್ತಿಲ್ಲ ಇದು, ಯಾಕಂದರೆ ನಾನು ನೀರು ಹಾಕದೆ ಹೋಗಿದ್ರೆ ನಿಮಗೆಲ್ಲ ಡೌಟ್ ಬಂದುಬಿಡುತ್ತೆ. ಸೊ ನೀರು ಹಾಕು ತೋರಿಸ್ತಾ ಇದ್ದೀನಿ, ಬನ್ನಿ ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ. ನೋಡ್ಕೊಂಡು ಬಂದ್ರಿ ಅಲ್ಲ ಫ್ರೆಂಡ್ಸ್. ಇವಾಗ ಫಸ್ಟು ಕೂದಲು, ಬಟ್ ಇದಕ್ಕೆ ಕಂಡೀಷನ್ ಏನು ಗೊತ್ತಾ? ಕೂದಲಲ್ಲಿ ಎಣ್ಣೆ ಇರಬಾರ್ದು. ಎಣ್ಣೆ ಇದ್ದರೆ ಆಗಲ್ಲ, ಓಕೆ. ಸೊ ಈಗ ಹೇಮಾ ನಿನಗೆ ವೈಟ್ ಹೇರ್ಸ್ ಇದೆಯಾ? ಫಸ್ಟು ವೈಟ್ ಹೇರ್ಸ್ ತೋರಿಸ್ಬಿಡೋಣ ಇರಿ, ಅದಕ್ಕೂ ಆಮೇಲೆ ಕಮೆಂಟ್ ಹಾಕ್ತಾರೆ. ವೈಟ್ ಹೇರ್ಸ್ ಕಾಣಿಸ್ತಿದೆಯಾ? ಹಾಂ, ಕಾಣಿಸ್ತಿದೆಯಾ? ನೋಡಿ, ಓಕೆ. ಈಗ ಡೈ ಹಚ್ಕೊಳ್ಳೋಣ, ಅಂದರೆ ಟೆಂಪ್ರವರಿ ಡೈ, ನಾಟ್ ದ ಪರ್ಮನೆಂಟ್ ಬನ್ನಲ್ಲ. ನೋಡಿ ಈ ಥರ ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇಷ್ಟಿಷ್ಟೇ ತೊಗೋಬೇಕು. ಇದರಲ್ಲಿ ಈರುಳ್ಳಿ, ಅರಿಶಿನ, ಬಾದಾಮಿ, ಕಲೌಂಜಿ, ಕಪ್ಪು ಜೀರಿಗೆ ಮತ್ತು ಇನ್ನೂ 2 ಇಂಗ್ರೀಡಿಯೆಂಟ್ ಇದೆ, ಅದನ್ನು ನಾನು ಹೇಳಿಲ್ಲ ವೀಡಿಯೋಲಿ, ಓಕೆ. ನಾನು ಹಾಕಿದ್ದೀನಿ ಅದಕ್ಕೆ ಎಲ್ಲ ಇದಾದಾಗ, ಬರ್ನ್ ಆದಾಗ, ಓಕೆ. ದೋಸ್ 2 ಆರ್ ವೆರಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್, ಓಕೆ. ಅದನ್ನು ನಾನು ಶೇರ್ ಮಾಡಿಲ್ಲ ನಿಮ್ಮ ಜೊತೆ. ಸೊ ನೀವು ಅದಷ್ಟು ಮಾಡಿದ್ರೆ ನಿಮಗೆ ಬರೋಲ್ಲ, ಆ 2 ಇಂಗ್ರೀಡಿಯೆಂಟ್ ಬೇಕೇ ಬೇಕು. ಆಮೇಲೆ ಅರಿಶಿನ ಯಾಕೆ ಅರಿಶಿನ ಹಾಕಿದ ತಕ್ಷಣ ಕೂದಲು ಬಿದ್ದೋಗುತ್ತೆ, ಅದೆಲ್ಲ ಯೋಚನೆ ಮಾಡಿಬಿಡಿ. ನಾನು ಯೂಸ್ ಮಾಡಿರೋದು ಅಡುಗೆ ಮನೇಲಿ ಸಿಗೋ ಅರಿಶಿನ, ಕಸ್ತೂರಿ ಅರಿಶಿನ ಅಲ್ಲ. ಇದು ಬಂದ್ಬಿಟ್ಟು ನಾವು ಹಾಕಿರೋ ಕಪ್ಪು ಕಲರ್ನ ಸ್ಟ್ರೈನ್ನ ಹಿಡ್ಕೊಳ್ಳುತ್ತೆ. ಜಸ್ಟ್ ಫೈನ್ ಪೌಡ್ರ್ ಇರಬೇಕು, ಜಸ್ಟ್ 2 to 3 minutes. ನೋಡಿ, ನಿಮಗೆಲ್ಲಾದರೂ ಗೊತ್ತಾಗುತ್ತಾ? ಇದಕ್ಕೆ ಇಟ್ಟಿರೋ ಪ್ಲಂಡು, ಓಕೆ. ನೋಡಿ, ತಲೆಗೆ ಎಣ್ಣೆ ಹಾಕಿರುವಾಗ ಇದು ಇಟ್ಕೊಳ್ಳಲ್ಲ, ಅದನ್ನು ನಾನು ಹೇಳ್ಬಿಡ್ತೀನಿ. ನೀಟಾಗಿ ಕೋಮ್ ಮಾಡಿಬಿಟ್ಟು ನೋಡಿ, ಅಷ್ಟೇ. ಜಡೆ ಹಾಕೋತಿರೋ ಜಡೆ ಹಾಕ್ಕೊಳ್ಳಿ, ಗಂಟು ಹಾಕೋತಿರೋ ನನ್ನಂಗೆ ಗಂಟು ಹಾಕ್ಕೊಳ್ಳಿ, ಆರಾಮಾಗಿ ಹೋಗ್ಬೋದು. ನಿಮ್ಗೆ ಯಾವಾಗ ಬೇಕೋ ಆವಾಗ ವಾಶ್ ಮಾಡ್ಬೋದು. ಇಲ್ಲ ಹೇಮಾ ನಾನು 2-3 ದಿನ ತಲೆಗೆ ಸ್ನಾನ ಮಾಡಲ್ಲ, ಆರಾಮ್ಸೆ ಇರಿ. ಬಟ್ ಯಾವಾಗ ಹೋಗುತ್ತೆ ಈ ಶ್ಯಾಂಪು ಹಾಕಿದಾಗ? ₹2 ಶ್ಯಾಂಪು ತೊಗೊಂಬಂದು ಅಥವಾ ₹3 ಶ್ಯಾಂಪು ತೊಗೊಂಬಂದು ನಾವು ಹಾಕಿ ಉಜ್ತೀವಲ್ಲ, ಆವಾಗ ಹೋಗ್ಬಿಡುತ್ತೆ ಹೇರ್ ಡೈ. ನೋಡಿ,
ತೋರಿಸ್ದೆ ಬಿಳಿ ಕೂದಲು ಇದೆಯಾ? ಇಟ್ ಇಸ್ ನ್ಯಾಚುರಲ್ ಹೋಮ್ ಮೇಡ್ ಹೇರ್ ಡೈ ಆಯಿತಾ. ಅದು ಟಚ್ ಅಪ್ ಡೈ. ಈಗೆಲ್ಲ ಅರ್ಜೆಂಟ್ ವರ್ಕಿಂಗ್ ವುಮೆನ್ಸ್ ಅವ್ರು ದಿನ ಸಿಗೋದು ಒಂದು ಭಾನುವಾರ, ಅವಾಗೆಲ್ಲ ಡೈ ಹಚ್ಕೊಂಡು ಕೂತ್ಕೊಂಡಿರ್ತಾರೆ. ಆರಾಮಕ್ಕೆ ಥರ ಮಾಡ್ಕೊಳ್ಳಿ, ಬಿಂದಾಸಾಗಿ ಹಚ್ಕೊಂಡು ಹೋಗ್ಬೋದು, ಯಾರಿಗೂ ಗೊತ್ತಾಗಲ್ಲ ನೀವು ಹಾಕಿದ್ದೀರಾ ಅಂತ. ನಾನು ಇಲ್ಲಿ ಯೂಸ್ ಮಾಡಿರೋದು ಹೇಳಿದ್ದೀನಿ, ಏನೇನು ಯೂಸ್ ಮಾಡಿದೆ. ಇನ್ನು 2 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್. ಅದು ನಾನು ಯೂಸ್ ಮಾಡಿರೋ ಪದಾರ್ಥಗಳೆಲ್ಲ ಸೇಫ್, ಯಾಕಂದರೆ ನನ್ನ ಚಾನಲಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಸ್ ಅದು ಮಾಡೋದು, ಸೋಪ್ ಆಗಿರ್ಬೋದು, ಮಾಯ್ಶ್ಚರೈಸರ್, ಪ್ರತಿಯೊಂದು ಸೇಫ್ ಆಗಿದೆ ಅಂತ ಸುಮಾರು ಜನ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಟಚಪ್ ಡೈ ನೆನೆ ಹೇಳಿದೆ ನಿಮಗೆ ತೋರಿಸ್ತೀನಿ ಅಂತ. ಓಕೆ, ಇವತ್ತು ಟಚಪ್ ಡೈ ತೋರಿಸಿದ್ದೀನಿ. ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ. ಇದ್ರ ಬಗ್ಗೆ ನಿಮಗೆ ನಾನು ಡೌಟ್ಸು ಕೇಳಿಸಿದೆ, ಲೆಟ್ ಮೀ ನೋ. ಯಾರ್ಯಾರು ಆರ್ಡ್ರ್ ಮಾಡಿದ್ದೀರೋ ಟಚಪ್ ಡೈ ಇಟ್ಸ್ ಆಲ್ರೆಡಿ ಡಿಸ್ಪ್ಯಾಚ್ಡ್ ಆಯಿತಾ ನಿನ್ನೆ. ಸೊ ನಿಮ್ಗೆ ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ದು ತಲುಪಿಬಿಡುತ್ತೆ ಔಟ್ಸೈಡ್ ಬ್ಯಾಂಗ್ಳೂರು ಅಂದರೆ. ಓಕೆನಾ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಪ್ರತಿಯೊಂದಕ್ಕೂ ಪ್ಯಾಚ್ ಟಚ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ನೆಸೆಸರಿ, ಯಾಕೆಂದರೆ ಇದರಲ್ಲಿ ಏನೂ ಇಲ್ಲ. ಬಟ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟಚ್ ಮಾಡ್ಕೊಳ್ಳಿ. ಓಕೆನಾ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.